ಎಲ್ರಿಗೂ ನಮಸ್ಕಾರ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಮುಂದೆ ನಾನು ಯೋಗಗಳ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು GS ಪ್ರಕಾಶ್ ಸರ್ ಅವರು ಬರೆದಿರುವಂಥ ಅದ್ಭುತವಾದ ಒಂದು ಪುಸ್ತಕ ಬದುಕಿಗೊಂದು ಆಶಾ ಕಿರಣ. ನಿಜವಾಗ್ಲೂ ಈ ಪುಸ್ತಕ ಬದುಕಿಗೊಂದು ಆಶಾ ಕಿರಣನೇ. ಪ್ರತಿಯೊಬ್ಬರು ಯೋಗದಲ್ಲಿ ಆಸಕ್ತಿ ಇರೋರು ಇದೊಂದು ಪುಸ್ತಕನ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಮನೆಯಲ್ಲೇ ಯೋಗ ಮಾಡ್ಬೋದು. ಅಷ್ಟೊಂದು ಒಳ್ಳೆ ಪುಸ್ತಕ ಇದು, ನನ್ನ ಫೇವ್ರೆಟ್ ಪುಸ್ತಕ. ಸೊ ಯೋಗದಲ್ಲಿ ಆಸಕ್ತಿ ಇರೋರು ಪ್ರತಿಯೊಬ್ಬರು ಈ ಪುಸ್ತಕನ ಓದಿ. ನಾನಿಲ್ಲಿ ಯಾವುದೇ ಥರದ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ, ಹಾನೆಸ್ಟಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತು ಈ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಲೇಖಕರು ಏನಂತ ಹೇಳ್ತಾರೆ ಅಂತ. ಬದುಕಿಗೊಂದು ಆಶಾ ಕಿರಣ ಯೋಗ. ಪ್ರತಿನಿತ್ಯ ಆತಂಕದ ಬದುಕು, ಕೆಲಸ ಕಾರ್ಯಗಳ ಬಾಹುಳ್ಯ ಒತ್ತಡ, ನಾನಾ ಹಂತಗಳನ್ನು ದಾಟಿ ಜೀವನ ಸಾಗಿಸಬೇಕಾಗುತ್ತದೆ. ಹೀಗಿರುವಾಗ ಆರೋಗ್ಯ ರಕ್ಷಣೆಗೆ ಸಮಯವೇ ಇಲ್ಲದಂತಾಗಿದೆ. ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಯಾವುದೇ ಕೆಲಸ ಮಾಡಲು ಸಾಧ್ಯ. ಎಷ್ಟೇ ಔಷಧಿಗಳಿದ್ದರೂ ಅವುಗಳ ಸೇವನೆಯಿಂದ ರೋಗಗಳು ಪೂರ್ಣವಾಗಿ ಗುಣವಾಗಲಾರದು. ಅಲ್ಲದೆ ಅವುಗಳ ಸೇವನೆಯಿಂದ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಒಂದನ್ನು ಗುಣಪಡಿಸಿದಾಗ ಮತ್ತೊಂದು ಪ್ರಾರಂಭವಾಗಿ ಬಿಡುತ್ತದೆ. ಯಾವುದೇ ಖರ್ಚಿಲ್ಲದೆ ಸಂಪೂರ್ಣ ಆರೋಗ್ಯವನ್ನು ಪಡೆಯಲು ಔಷಧೋಪಚಾರಗಳಿಂದ ದೂರ ಉಳಿಯಲು ಯೋಗಾಭ್ಯಾಸ ಅತ್ಯಂತ ಸರಳ, ಸುಲಭ, ಪರಿಣಾಮಕಾರಿಯೂ ಆಗಿದೆ. ಪ್ರತಿನಿತ್ಯ ಯೋಗಾಭ್ಯಾಸದಿಂದ ಉತ್ತಮ ಆರೋಗ್ಯ ಭಾಗ್ಯ ಲಭಿಸುವುದಲ್ಲದೆ ತಾತ್ಕಾಲಿಕ ಹಾಗೂ ದೀರ್ಘಕಾಲಿಕ ವ್ಯಾಧಿಗಳು ದೂರವಾಗುತ್ತವೆ. ಜೊತೆಗೆ ಬುದ್ಧಿಯೂ ವಿಕಾಸವಾಗುತ್ತದೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳು, ಮನೆಯಲ್ಲಿ ವಯಸ್ಕರು, ವೃದ್ಧರು, ಚಾಲಕರು ಕ್ರಮಬದ್ಧವಾಗಿಯೂ ನಿರಂತರವಾಗಿಯೂ ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯವು ಉಲ್ಲಾಸ, ಚೈತನ್ಯ ಪಡೆಯಬಹುದು. ವ್ಯಾಯಾಮಕ್ಕೂ ಯೋಗಾಸನಕ್ಕೂ ಕೆಲವು ವ್ಯತ್ಯಾಸಗಳಿವೆ. ವ್ಯಾಯಾಮವು ಶರೀರದ ಮಾಂಸಖಂಡಗಳನ್ನು ಪುಷ್ಟಿಗೊಳಿಸಿ ದೇಹಕ್ಕೆ ಸುಂದರ ಹಾಗೂ ಗಂಭೀರ ನೋಟ ನೀಡುತ್ತದೆ. ಆದರೆ ಯೋಗವು ಶರೀರವನ್ನು, ಮನಸ್ಸನ್ನು ಹಾಗೂ ನರಗಳನ್ನು ಉತ್ತಮ ಕಾರ್ಯಶೀಲವಾಗಿ ಮಾಡುತ್ತದೆ. ಇದಲ್ಲದೆ ಯೋಗವು ಶರೀರದ ಅಂಗಾಂಗಗಳನ್ನು, ಅವಯವಗಳನ್ನು ಪರಿಪೂರ್ಣ ಕಾರ್ಯ ನಿರ್ವಹಿಸಲು ಸಹಕರಿಸುತ್ತದೆ. ಎಷ್ಟು ಅದ್ಭುತ ಮಾತಲ್ವಾ ಇದು. ಶರೀರಂ ಮಧ್ಯಂ ಖಲು ಧರ್ಮ ಸಾಧನಂ. ಇದರ ಅರ್ಥ ತಿಳ್ಕೊಳ್ಳೋಣ. ಅಂದರೆ ದೇಹಾರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ಈ ಹೊತ್ತಿಗೆಯಲ್ಲಿ ಶ್ರೀಸಾಮಾನ್ಯರಿಗೆ ಬೇಕಾಗಿರುವ ದೈಹಿಕ ವ್ಯಾಧಿಗಳನ್ನು ನಿವಾರಿಸಿಕೊಳ್ಳಲು ಸರಳ ಹಾಗೂ ಸುಲಭ ಯೋಗಾಸನಗಳನ್ನು ವಿವರಿಸಲಾಗಿದೆ. ಅಭ್ಯಾಸ ಮಾಡುವ ವಿಧಾನ, ಅಭ್ಯಾಸದ ಸಮಯ ಹಾಗೂ ಅವುಗಳ ಅಭ್ಯಾಸದಿಂದ ದೊರೆಯುವ ಪ್ರಯೋಜನಗಳನ್ನು ಇಲ್ಲಿ ಕಾಣಬಹುದು. ಒಟ್ಟಾರೆ ಹೇಳುವುದಾದರೆ ಅನೇಕ ಪ್ರಯೋಜನಗಳು ನೀಡುವ ಯೋಗ ಬದುಕಿಗೆ ಒಂದು ಆಶಾಕಿರಣ ಎಂದರೆ ಅತಿಶಕ್ತಿ ಯುಕ್ತಿ ಏನಲ್ಲ. ಖಂಡಿತವಾಗ್ಲೂ ಈ ಪುಸ್ತಕದ ಹೆಸರೇ ಅಷ್ಟೊಂದು ಚೆನ್ನಾಗಿಟ್ಟಿದ್ದಾರೆ. ನೀವು ಈ ಪುಸ್ತಕನ ಏನಾದರೂ ಚೆನ್ನಾಗಿ ಫಾಲೋ ಮಾಡಿದ್ರೆ ಮನೇಲೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಅಂತಲೇ ಹೇಳ್ಬೋದು. ಅಷ್ಟೊಂದು ಒಳ್ಳೆಯ ಪುಸ್ತಕ ಇದು. ಖಂಡಿತವಾಗ್ಲೂ ಫಾಲೋ ಮಾಡಿ.